ರಾಜ್ಯದಲ್ಲಿ ಸದ್ಯಕ್ಕೆ ಎಸ್ಐಆರ್ ಪ್ರಕ್ರಿಯೆ ನಡೀತಾ ಇದೆ. ಇದಕ್ಕೆ ಅವಧಿಯನ್ನ ಈಗ ವಿಸ್ತರಣೆ ಮಾಡಲಾಗಿದೆ. ಇನ್ನು 12 ದಿನ ಎಕ್ಸ್ಟ್ರಾ ಟೈಮ್ ಅನ್ನ ಕೊಡ್ತಾ ಇದ್ದಾರೆ. 12 ದಿನ ಈಗ ವಿಸ್ತರಣೆ ಆಗ್ತಾ ಇದೆ ಈ ಒಂದು ಪ್ರಕ್ರಿಯೆ. ಆಗಸ್ಟ್ 8ರವರೆಗೂ ಕೂಡ ಎಸ್ಐಆರ್ ಅರ್ಜಿ ವಿತರಣೆ ಮಾಡಬಹುದು. ಜುಲೈ 29ರವರೆಗೂ ಕೂಡ ಇದನ್ನ ಮುಗಿಸಬೇಕು ಅಂತ ಹೇಳಿ ಡೆಡ್ಲೈನ್ ಕೊಟ್ಟಿತ್ತು ರಾಜ್ಯ ಸರ್ಕಾರ. ಆದ್ರೆ ಈಗ ಜುಲೈ 29ರ ಬದಲಾಗಿ ಆಗಸ್ಟ್ 8ರವರೆಗೆ ವಿಸ್ತರಣೆ ಮಾಡಲಾಗಿದೆ. ಗಣತಿ ನಮೂನೆ ವಿತರಿಸುವ ಹಾಗೂ ಸ್ವೀಕಾರ ಮಾಡುವಂತಹ ಅವಧಿ ಈಗ ವಿಸ್ತರಣೆ ಆಗಿದೆ. ಆಗಸ್ಟ್ 17ರಂದು ಕರಡು ಮತದಾರರ ಪಟ್ಟಿ ಪ್ರಕಟಣೆ ಆಗುತ್ತೆ. ಹೀಗೆ ಸದ್ಯಕ್ಕೆ ನಮ್ಮ ರಾಜ್ಯದಲ್ಲಿ ನಡೀತಾ ಇರುವಂತಹ ಎಸ್ಐಆರ್ ಪ್ರಕ್ರಿಯೆಯಲ್ಲಿ 12 ದಿನ ಎಕ್ಸ್ಟ್ರಾ ಟೈಮ್ ಸಿಗ್ತಾ ಇದೆ. ಆಗಸ್ಟ್ 8ರವರೆಗೂ ಎಸ್ಐಆರ್ ಅರ್ಜಿ ವಿತರಣೆ ಹಾಗೂ ಸ್ವೀಕಾರ ಎರಡೂ ಕೂಡ ಮಾಡಬಹುದು. ಜುಲೈ 29ರ ಬದಲಾಗಿ ಆಗಸ್ಟ್ 8ರವರೆಗೆ ಈಗ ಅವಧಿ ಕೊಡಲಾಗ್ತಾ ಇದೆ. ಕಾರಣ ಏನು ಅಂತಂದ್ರೆ ಆದಷ್ಟು ಬೇಗ ಅದನ್ನ ಮುಗಿಸ್ಬೇಕು ಅನ್ನೋಂಥ ಒತ್ತಡ ಇತ್ತು. ಬಿಎಲ್ಒಗಳ ಮೇಲೆ, ಬೂತ್ ಮಟ್ಟದ ಅಧಿಕಾರಿಗಳ ಮೇಲೆಯೂ ಕೂಡ ಬಹಳಷ್ಟು ಪ್ರೆಷರ್ ಇತ್ತು. ಗಣತಿ ನಮೂನೆ ವಿತರಿಸುವ ಜೊತೆಗೆ ಸ್ವೀಕಾರ ಮಾಡುವಂತ ಅವಧಿ ಈಗ ಸದ್ಯ ವಿಸ್ತರಣೆ ಆಗಿದೆ. ಇನ್ನೊಂದು ಸ್ವಲ್ಪ ದಿನ ಕಾಲಾವಕಾಶ ಸಿಕ್ತು. ಬಿಎಲ್ಒಗಳಿಗೂ ಕೂಡ ಸ್ವಲ್ಪ ಕಾಲಾವಕಾಶ ಸಿಗ್ತಾ ಇದೆ. ಜೊತೆಗೆ ಜನಸಾಮಾನ್ಯರಿಗೂ ಕೂಡ ಒಂದು ಕಡೆ ಇದು ಸುಲಭ ಆಗ್ಬೋದು ಅಂತ ಅನ್ಸುತ್ತೆ. ಇನ್ನೊಂದು ಸ್ವಲ್ಪ ದಿನ ಎಕ್ಸ್ಟ್ರಾ ಟೈಮ್ ಸಿಗ್ತಾ ಇದೆ. ಆಗಸ್ಟ್ 17ರಂದು ಕರಡು ಮತದಾರರ ಪಟ್ಟಿ ಕೂಡ ಪ್ರಕಟಣೆ ಆಗುತ್ತೆ. ಹೀಗೆ ಜುಲೈ 29 ಅಷ್ಟರಲ್ಲಿ ಎಲ್ಲವೂ ಕೂಡ ಎಸ್ಐಆರ್ ನಮ್ಮ ರಾಜ್ಯದಲ್ಲಿ ಮುಗಿದು ಹೋಗಬೇಕು. ಆ ಒಂದು ಪ್ರಕ್ರಿಯೆ ಅಂತಿಮವಾಗಿ ಮುಗಿಸಬೇಕು ಅಂತ ಹೇಳಿ ರಾಜ್ಯ ಸರ್ಕಾರ ಏನು ಡೆಡ್ಲೈನ್ ಟೈಮ್ ಅನ್ನ ಕೊಟ್ಟಿತ್ತು, ಫಿಕ್ಸ್ ಮಾಡಿತ್ತು. ಅದರಲ್ಲಿ ಈಗ 12 ದಿನ ಎಕ್ಸ್ಟ್ರಾ ಕಾಲಾವಕಾಶವನ್ನ ಕೊಡ್ತಾ ಇದ್ದಾರೆ. 12 ದಿನ ಎಕ್ಸ್ಟ್ರಾ ಟೈಮ್ ಸಿಕ್ತು. ಈಗ ಒಂದು ಕಡೆ ಸಾರ್ವಜನಿಕರಿಗೂ ಕೂಡ ಇದು ಸುಲಭ ಆಗುತ್ತೆ. ಜೊತೆಗೆ ಬಿಎಲ್ಒಗಳಿಗೂ ಕೂಡ ಸ್ವಲ್ಪ ಪ್ರೆಷರ್ ಕಡಿಮೆ ಆಗುತ್ತೆ. ಹಾಗಾಗಿ ಬಿಎಲ್ಒಗಳೇ ಇರಬಹುದು ಅಥವಾ ಜನಸಾಮಾನ್ಯರಿಗೂ ಕೂಡ ಇದು ಸುಲಭ ಆಗುವಂತ ವಿಚಾರ. ಒಂದು ಕಡೆ ಎಸ್ಐಆರ್ ಪ್ರಕ್ರಿಯೆಯನ್ನ ಆದಷ್ಟು ಬೇಗ ಮುಗಿಸ್ಬೇಕು ಅನ್ನೋಂತ ಒಂದು ಒತ್ತಡ ಇತ್ತು ಬಿಎಲ್ಒಗಳಿಗೆ, ಬೂತ್ ಮಟ್ಟದ ಅಧಿಕಾರಿಗಳಿಗೆ. ಅದರ ಜೊತೆಗೆ ಈ ಒಂದು ಒತ್ತಡದಲ್ಲಿ ಅಥವಾ ಈ ಒಂದು ಪ್ರೆಷರ್ ಅಲ್ಲಿ ಏನೆಲ್ಲಾ ಆಗ್ತಾ ಇದೆ, ಜೊತೆಗೆ ಏನೆಲ್ಲಾ ಎಸ್ಐಆರ್ ಅಕ್ರಮವಾಗಿ ನಡೀತಾ ಇದೆ ಅಥವಾ ಸರಿಯಾದಂತ ರೀತಿಯಲ್ಲಿ ಸರ್ವೆ ಆಗ್ತಾ ಇಲ್ಲ ಅನ್ನುವಂತ ಆರೋಪ ಇರಬಹುದು. ಜೊತೆಗೆ ಈ ಒಂದು ವಿಚಾರ ನಮ್ಮ ಕರ್ನಾಟಕದಲ್ಲಿ ನಡೀತಾ ಇರುವಂತಹ ಎಸ್ಐಆರ್ ವಿಚಾರ ಹೋಗಿ ಕೇಂದ್ರ ಚುನಾವಣಾ ಆಯೋಗದವರೆಗೂ ಕೂಡ ಹೋಯಿತು. ಹಾಗಾಗಿ ಏನೇ ಇರಲಿ ಸರಿಯಾದಂತ ರೀತಿಯಲ್ಲಿ ಸರ್ವೆ ಆಗಬೇಕು. ಸ್ವಲ್ಪ ಎಕ್ಸ್ಟ್ರಾ ಟೈಮ್ ಆದ್ರೂ ಪರವಾಗಿಲ್ಲ, ಕಾಲಾವಕಾಶ ತಗೊಳ್ಳಿ, ಆದ್ರೆ ಸರ್ವೆ ಮಾತ್ರ ಇಲ್ಲಿ ಸರಿಯಾದಂತ ರೀತಿಯಲ್ಲಿ ಆಗಬೇಕು ಅನ್ನುವಂಥದ್ದು ಚುನಾವಣಾ ಆಯೋಗದ ಒಂದು ಖಡಕ್ ಸೂಚನೆ ಕೂಡ ಆಗಿದೆ. ಹಾಗಾಗಿ ಬಹುಶಃ ಇನ್ನ 12 ದಿನ ಎಕ್ಸ್ಟ್ರಾ ಕಾಲಾವಕಾಶವನ್ನ ಕೊಡ್ತಾ ಇದ್ದಾರೆ. ಇನ್ನು 12 ದಿನ ಈಗ ಈ ಒಂದು ಅವಧಿಯನ್ನ ವಿಸ್ತರಣೆ ಮಾಡಿದ್ದಾರೆ. ಮತದಾರರ ಮನೆಗೆ ಭೇಟಿ ಕೊಟ್ಟು ಬಿಎಲ್ಒಗಳು ಈ ಒಂದು ಪ್ರಕ್ರಿಯೆಯನ್ನ ಈಗಾಗಲೇ ನಡೆಸ್ತಾ ಇದ್ದಾರೆ. ಸಾರ್ವಜನಿಕರ ಆಕ್ಷೇಪಣೆಗೆ ಸೆಪ್ಟೆಂಬರ್ 16ರವರೆಗೂ ಕೂಡ ಅವಕಾಶ ಇರುತ್ತೆ. ದೂರು ಆಕ್ಷೇಪಣೆಗಳು ಅಕ್ಟೋಬರ್ 15ರ ಒಳಗೆ ಇತ್ಯರ್ಥ ಆಗಬೇಕಾಗುತ್ತೆ.